ಲೇ ಇದ್ಯಾಕ್ಲ ಸಚಿನು ನೀನೇನು ಯೋಚನೆ ಮಾಡ್ಬಿಡಕ್ಕಲ್ಲ. ನಾನು ಬೇರೆನೇ ಪ್ಲ್ಯಾನ್ ಮಾಡ್ಕೊಂಬಂದೀವ್ನಿ. ಇವತ್ತು ಆ ಹುಡುಗನೇ ಸುಮ್ಮನೆ ಬೇಡ ಅಂತ ಹೇಳಿ ತಿರುಗಿ ನೋಡ್ದಂಗೆ ಓಡ್ತಾ ಇರಬೇಕು, ಹಂಗೆ ಮಾಡ್ತೀನಿ. ಅಣ್ಣ ಬಾಂಡೋ, ನೀವೀಗಾಗಲೇ ನನ್ನ ಹೆಸರನ್ನ ಪೂರ್ತಿಯಾಗಿ ಡ್ಯಾಮೇಜ್ ಮಾಡಿದ್ದೀರಾ. ದಯವಿಟ್ಟು ನೀವೇನು ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನಿದ್ದು ಬಿಡಿ. ಬೇಕಾಗಿಲ್ಲ ಅಂದ್ರೆ ಸುಮ್ಮ ಸಿಗಕ್ಕಿಲ್ಲ ಮಗ. ಸುಮ್ಕೆ ಮಾವನ್ ಮಾತು ಕೇಳು, ಅವ್ರ ತಲೆಯಲ್ಲಿ ಬೆಜ್ಜನ ಐಡಿಯಾಗಳವೆ. ನೀವಿಬ್ರು ಏನು ಮಾಡದೆ ಸುಮ್ಮನೆ ಇದ್ರೆ ಅದೇ ನನಗೆ ಮಾಡೋ ದೊಡ್ಡ ಸಹಾಯ. ಲೇ ಇದೇನಲ್ಲ ಹಿಂಗೆ ಹೇಳ್ತಿದ್ಯಾ? ನೀನು ಪಿರುತಿ ಸೋಲ್ಬಾರ್ದು ಅಂತ ರಾತ್ರಿ ಎಲ್ಲ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡ್ದಂಗೆ ಪ್ಲ್ಯಾನ್ ಮಾಡಿದ್ರೆ ಒಂದೇ ಏಟು ಕಥಂಗ್ ಮಾಡ್ಬಿಟ್ಟಲ್ಲ. ಅಣ್ಣ, ನಿನ್ನೆ ಸಿನಿಮಾ ರೇಂಜ್ ಪ್ಲಾನ್ ಮಾಡಿ ಅವಳ ಕಣ್ಣಲ್ಲಿ ನನ್ನನ್ನು ಇನ್ನೂ ದೊಡ್ಡ ವಿಲನ್ ಮಾಡಿದ್ದೀರಾ. ದಯವಿಟ್ಟು ಪ್ಲೀಸ್ ಏನು ಮಾಡಕ್ಕೆ ಹೋಗ್ಬೇಡಿ ನೀವು. ಮಗ, ಇರೋ ಕಮ್ಮಿ ಟೈಮ್ನಾಗೆ ಏನು ಮಾಡ್ಬೋದು ಅದೆಲ್ಲ ಮಾಡ್ದು. ಅದು ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ತಪ್ಪ. ಲೇ ಪುಟ್ಟಕ್ಕ ಇದಕ್ಕಿದ್ದಂಗೆ ಮದುವೆ ಏರ್ಪಾಟೆಲ್ಲ ಮಾಡ್ಬಿಟ್ಲು. ಇಲ್ಲ ಅಂದಿದ್ರೆ ಸುಮ್ಮ ನಿನ್ ಬಿಟ್ರೆ ಇನ್ಯಾರು ಮದುವೆ ಆಗಲ್ಲ ಅಂತ ಅಯ್ಯೋಳಂಗೆ ಮಾಡ್ತಿದ್ದು. ಇವಾಗ ಏನು ಮಾಡಬೇಕು ಅಂತ ನನ್ನ ಮತ್ತೆ ಬೀದಿ ಕರ್ಕೊಂಡು ಬಂದು ನಿಲ್ಸಿದ್ದೀರಾ. ಲೇ ಸಚಿನು, ಮದ್ವೆ ಗಂಡು ಪುಟ್ಟಕ್ಕನ ಮನೆಗೆ ಹೋಗೋಗಂತೂ ತಡೆಯಕ್ಕಾಗಲಿಲ್ಲ. ಆದ್ರೆ ವಾಪಸ್ ಬರುವಾಗ ತಡ್ದು ಬತ್ತಿಡುಮ. ಏನು ಅರ್ಥ ಆಗಲಿಲ್ಲ ನನಗೆ. ಮಗ, ಯಾವುದೇ ಮದುವೆ ಗಂಡಾದ್ರೂ ಹುಡುಗಿ ಲವ್ ಸ್ಟೋರಿ ಗೊತ್ತಾದ್ಮೇಲೆ ಮದುವೆ ಆಗಕ್ಕೆ ಮುಂದೆ ಬರೋಕಿಲ್ಲಕಲ್ಲ. ಆ ಹುಡುಗಂತವ ನಿನ್ನ ಸುಮನ್ ಲವ್ ಸ್ಟೋರಿನ ರಿವೀಲ್ ಮಾಡುಮ. ಅಲ್ಲ ಮಗ, ಹಾಗೇನಾದ್ರೂ ಮಾಡಿ ಸುಮಂಗೆ ಇನ್ನೂ ಜಾಸ್ತಿ ಕೋಪ ಬಂದ್ರೆ? ಲೇ ಕೋಪ ಬಂದ್ರೆ ಕಪಾಳಕ್ಕೆ ಡೇಟ್ ಹೊಡಿದಾಳೆ ಆಟಯ್ಯ. ಆದ್ರೆ ಇಲ್ಲಿ ಮದ್ವೆ ನಿಂತೋಯ್ತದಲ್ಲ, ಕೊನೆಗೆ ನಿನ್ನೆ ಮದ್ವೆ ಆಯ್ತಾಳಕಲ್ಲ. ಹೆಂಗೆ ನಮ್ಮ ಐಡಿಯಾ? ಇದು ವರ್ಕ್ ಆಗತ್ತೆ ಅಂತೀರಾ? ನಿನ್ಗೆ ಯಾಕೆ? ನೀನ್ ಸುಮ್ಕೆ ನಿಂತ್ಕೋ, ಮಿಕ್ಕಿದ್ದನ್ನ ಮಾವ ಡೀಲ್ ಮಾಡ್ತಾನೆ. ಲೇ ನನ್ನ ಮಗನೇ, ಎಲ್ಲ ನೀನೇ ಡೀಲ್ ಮಾಡೋ ಬಿಲ್ಡಪ್ ಕೊಟ್ಟು ನನ್ನ ಹೆಸರು ಹೇಳ್ತಿದ್ಯಾ? ನೀವಿಬ್ರು ಅದೆಷ್ಟು ಚೆನ್ನಾಗಿ ಡೀಲ್ ಮಾಡ್ತೀರಾ ಅಂತ ನಾನು ನಿನ್ನೆನೆ ನೋಡಿದ್ದೀನಿ. ಆಯ್ತು, ಮಾಡಿ. ಅದೇನು ಮಾಡ್ತೀರೋ ಮಾಡಿ, ನಾನು ಇದನ್ನು ನೋಡ್ತೀನಿ. ಏನಮ್ಮ, ಮದ್ವೆಗೆ ಮುಂಚೆ ಮಾತಾಡೋದಾ? ಇದೆಂತ ಸಂಪ್ರದಾಯ? ಇರಲಿ ಬಿಡು ಗೌರವ, ಒಬ್ರಿಗೊಬ್ರು ಮನಸ್ಸಿನ ಮಾತನ್ನ ಮದುವೆಗೆ ಮುಂಚೆನೇ ಹಂಚ್ಕೊಂಡ್ರಲ್ವೇ ಮುಂದೆ ಭಾಳ ಸುಗಮ ಆಗೋದು. ಅಯ್ಯಯ್ಯ, ಅದೆಲ್ಲ ಈಗಿನ ಕಾಲದಾಗೆ ಸ್ಯಾನೆ ಸಾಮಾನ್ಯ ಬುಡಿ. ಮಾತಾಡ್ಕೊಳ್ಳಿ ಮಕ್ಕಳು. ಅಮ್ಮ, ಅವ್ರು ಹೇಳ್ತಿರೋದು ಸರಿನೇ ಇದೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಡೀರಿ ಸುಮ್ಮ. ರೀ, ಒಂದ್ ವೇಳೆ ಸುಮಾ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿರ್ಬೋದಾ? ಬಂದ್ಮ್ಯಾಗ ಗೊತ್ತಾಯ್ತದೆ. ಕಾದ್ ನೋಡು ಮಾರಿ. ದೇವ್ರೆ ನಾನು ಅನ್ಕೊಂಡಂಗೆ ಆಗ್ಲಪ್ಪ. ವಿಷಯ ಕೇಳ್ತಿದ್ದಂಗೆ ಪುಟ್ಟಕ್ಕ ಇಲ್ಲೇ ಎದೆ ಹೊಡ್ಕೊಂಡು ಸಾಯ್ಲಿ. ಏನು ಮಾತಾಡ್ತೀವಿ? ಅಬ್ಬ, ನನಗೆ ಮದುವೆ ಒಪ್ಪಿಗೆ ಇದೆ. ಅಯ್ಯೋ ಥೂ, ಬೇಡ್ಕೊಂಡಿದ್ದೆಲ್ಲ ಹಾಳಾಗೋಯ್ತು.
ಇನ್ನೇನು ಪುಟ್ಟಕ್ಕ ನಿಮ್ಮ ಮಗಳು ಒಪ್ಕೆ ಅಂತ ಹೇಳಿದ್ದಾಯ್ತಲ್ಲ, ಮುಂದಿನ ಶಾಸ್ತ್ರನ ಆದಷ್ಟು ಬೇಗ ಮುಂದುವರ್ಸೋಣ. ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡಿ ಒಳ್ಳೆ ದಿವಸ ತಿಳಿಸ್ತೀನಿ. ಸರಿ ಪುಟ್ಟಕ್ಕ, ನಾವಿನ್ನು ಬರ್ತೀವಿ. ಹುಡುಗ ಚಂದಾಗಿ ಓದ್ಕೊಂಡವನೆ, ಜೀವಗಳು ಉಳಿಸೋ ಹುದ್ದೆ ಒಳಗವನೇ. ನನಗೆ ಮನಸ್ಸಿಗೆ ಬಂತು. ಹುಡುಗನ ಹತ್ರ ಇವನು ಮಾತಾಡ್ದೆ. ಪುಟ್ಟಕ್ಕ, ಗೊತ್ತಿರೋ ಸಂಬಂಧ ಈಡು ಜೋಡು ಸಂದಾಗೈತೆ, ಜೀವನು ಸಂದಕ್ಕೆ ಇರ್ತೈತೆ, ತಲೆ ಕೆಡ್ಸ್ಕೊಬೇಡ.